ಹಲೋ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ತನ್ವೀರ್. ಇವತ್ತಿನ ವ್ಲಾಗು ತುಂಬ ಚೆನ್ನಾಗಿದೆ ನೋಡಿ. ಬೆಳಗ್ಗೆ ಟೆನ್ಷನಲ್ಲಿ ಬೋಣಿ ಆಗಿಲ್ಲ ಅಂದ್ಬಿಟ್ಟು ನಮ್ಮ ಸ್ಟ್ಯಾಂಡ್ ಕಡೆ ನಾನು ಹಾಕ್ಕೊಂಡೆ. ಅಟ್ಲೀಸ್ಟ್ ಜನ ಯಾರು ಸಿಕ್ಕಿಲ್ಲ ಅಂದ್ಬಿಟ್ಟು ಒಬ್ಬರು ವೀಡಿಯೋ ಮಾಡೋಣ ಅಂದ್ಬಿಟ್ಟು ನಮ್ಮ ಗೌಡ್ರು ನನ್ನ ಕಣ್ಣು ಕಾಣಿಸ್ಕೊಂಡ್ರು. ಈ ಗೌಡ್ರು ನೋಡಿದ್ರೆ ಫುಲ್ ಬಿಸಿ ಆಗಿದ್ರು. ನಾನು ಇರಲಿ ಅಂದ್ಬಿಟ್ಟು ಒಂದು ಮತ್ತೆ ಕರೆದೆ, ಏ ಗೌಡ್ರೆ ಅಂತ. ಬೆಳಗ್ಗೆನೆ ಗೌಡ್ರು ನೋಡ್ಬಿಟ್ಟು ನಾ ಶಾಕ್. ಅದಾದ ನಂತರ ಪುನಿ ಬಂದ. ಪುನಿನ ಗಾಡಿ ಹೇಳಿಲ್ಲ ಅಂದ್ರೆ ಏನೇನೋ ಮಾಡ್ತಾನೆ. ಫೋನ್ ನೋಡ್ಕೊಂಡು ಮುಖ ಕರೀತಾ ಇರ್ತಾನೆ. ಅದಾದ್ಮೇಲೆ ನಮ್ಮ ಹುಡುಗ ಎಳ್ದುಬಿಟ್ಟು ಸುಸ್ತಾಗೋನಂತ ಬಂದು ನೋಡಿದ್ರೆ ಆದ ತಕ್ಷಣ ಇವಳು ನನ್ನ ಕರೆದು ನಾನು ಏನಪ್ಪ ಆಯ್ತು ಅಂತ ಬಂದು ನೋಡಿದೆ. ಕಾರ್ ತೆಗಿಬೇಕು ಅಂದು ಯಾವ ಕಾರ್ ಅಂತ ನೋಡಿದ್ರೆ ನೀವೇ ನೋಡಿ ಗೊತ್ತಾಗುತ್ತೆ. ಕರ್ಕೊಂಡೋಗಿ ಎಲೆಕ್ಷನ್ ಅಲ್ಲಿ ನಿಲ್ಸು, ಊರಿನ ಜನಗಳಿಗೆ ಹೇಳು ಇವನ್ ಮಂತ್ರಿ ಆಗ್ಬೇಕು. ಅದಾದ ನಂತರ ಇಲ್ಲಿ ನೋಡಿ, ಈ ತರ ಪ್ರಾಬ್ಲಮ್ ಬರೋದು ಡ್ರೈವರ್ಗಳಿಗೆ ಸಹಜ. ಇದೇ ತರ ನಮ್ಗೆ ರೂಟ್ ಹೋಗ್ಲಿಕ್ಕೆ ಕೊಟ್ಟಿಲ್ಲ ಅಂದ್ರೆ ನಮ್ಮ ಮೈಂಡ್ ಹೆಂಗ್ ಆಗುತ್ತೆ ಗೊತ್ತಾ. ಅದಾದ್ಮೇಲೆ ನಮ್ಮ ಮೈಸೂರು ಜಿಲ್ಲೆ ಬಿಟ್ಟು ನಾವು ಈಗ ಎಂಟ್ರಿ ಕೊಟ್ಟ ಕೊಡಗುಗೆ. ಅದಾದ ನಂತರ ಒಂದು ವಿಚಿತ್ರ ಪ್ರಾಣಿ ಕಾಣಿಸ್ತು. ಸಾರಿ, ಪ್ರಾಣಿ ಅಲ್ಲ, ನಮ್ಮ ಹುಡುಗನೆ. ಅದಾದ್ಮೇಲೆ ಇವನೊಂದು ಡೈಲಾಗ್ ಹೇಳ್ತಾನೆ, ನೀವೇ ಕೇಳಿ. ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಆಗಲ್ಲ, ಪ್ರಿನ್ಸ್ ಹುಡುಗಿರೆಲ್ಲ ಲೈಲು ಮಜಾನು ಆಗಲ್ಲ. ನಿನ್ಗೆ ಅಂತ ನಿಮ್ಮ ಅಪ್ಪ ಅಮ್ಮ ಇಷ್ಟೇ ಚೆನ್ನಾಗಿರೋದು ನೋಡೋರು ಈ ಪುನಿ ಎಷ್ಟೊತ್ತಿಗೆ ಲವ್ ಮಾಡಕ್ಕೆ ಯಾಕೆ? ನಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತರಬೇಕು ಅಂತಿದ್ದೀನಿ. ಒಂಥರ ಇವನೇ ಆರ್ಮಿಯಿಂದ ರಿಟೈರ್ಡ್ ಆಗ್ಬಿಟ್ಟು ರಿಟರ್ನ್ ಆರ್ಮಿ ಅಂತಾರೆ. ಅದಾದ ನಂತರ ಈ ನನ್ನ ಶಿಷ್ಯ ಮುಖ ತೋರಿಸು ಅಂದ್ರೆ ಬೇರೆನೋ ತೋರಿಸ್ತಾನೆ. ಇವರಿಗೆ ವಿಡಿಯೋ ಮಾಡ್ತಾರದೇ ಗೊತ್ತಿಲ್ಲ, ಹೇಗ್ ನಿಂತಿರೋದು ನೋಡಿ ಫೋಟೋ ಅಂದ್ಕೊಂಡು. ನಂತರ ಇವನೊಬ್ಬ ಮಿಸ್ ಆಗಿದ್ದ. ಈ ಶಿಷ್ಯ ಬಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ ಅಂದಿದ್ದಕ್ಕೆ ಶಾಕ್ ಆಗ್ಬಿಟ್ಟು ಏನೋ ಕಳ್ಕೊಂಡಿದ್ದ ನಂಗೆ ಮಾತಾಡ್ತಾನೆ. ನಂತರ ಇವನ್ ನಡೆಯೋ ಸ್ಟೈಲ್ ನೋಡಿ, ಇವನ್ ನಡ್ಕೊ ಬರೋದು ಸ್ಟೈಲ್ ನೋಡಿದ್ರೆ ಯಾವ್ದೋ ಒಂದು ಸಾಂಗ್ ನೆನಪಾಗುತ್ತೆ. ಇಲ್ಲಿಗೆ ಈ ವಿಡಿಯೋ ಮುಗೀತು. ಇನ್ನು ವಿಡಿಯೋಗಳು ಬೇಕಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಗಾಯ್ಸ್.